ಬನ್ನಿ ಬನ್ನಿ. ಏನಣ್ಣ ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಅಂದ್ರೆ ಫೈಲ್ ನೋಡ್ತಾ ಕೂತಿದೀಯಾ? ಇತ್ತೀಚೆಗೆ ನೀನು ಸಣ್ಣ ಸಣ್ಣ ವಿಷಯಕ್ಕೂ ತುಂಬಾ ಟೆನ್ಷನ್ ಮಾಡ್ಕೋತಿದೀಯಾ. ಟೆನ್ಷನ್? ನಾನೇನು ಟೆನ್ಷನ್ ಆಗಿದ್ದೀನೋ? ಅದು ಹಾಗೆ ಯಜಮಾನ್ರೆ, ನಮಗೆ ಟೆನ್ಷನ್ ಆಗ್ತಾ ಇದೆ ಅಂತ ನಮ್ಗೆ ಗೊತ್ತೇ ಆಗಲ್ಲ. ನಮ್ಮ ಸಬ್ ಕಾನ್ಷಿಯಸ್ಲಿ ನಮ್ಮ ಒಳಗಡೆ ಟೆನ್ಷನ್ ಆಗ್ತಾ ಇರುತ್ತೆ. ಅದರಿಂದನೇ ಆರೋಗ್ಯ ಹಾಳಾಗೋದು. ನೀವು ಚೆನ್ನಾಗಿರ್ಬೇಕು ಯಜಮಾನ್ರೆ, ನೀವು ಚೆನ್ನಾಗಿದ್ರಲ್ವ ನಾವು ಚೆನ್ನಾಗಿರೋದು. ಇವ್ರು ಯಾರು? ಅಣ್ಣ ಡಾಕ್ಟ್ರು, ಅದು ನಮ್ಮ ಫ್ಯಾಮಿಲಿ ಡಾಕ್ಟರ್ ಸಿಗ್ಲಿಲ್ಲ, ಅದಕ್ಕೆ ಇವ್ರನ್ನ ಕರೆಸ್ತೇವೆ. ನಮಸ್ಕಾರ ಡಾಕ್ಟರ್, ಬನ್ನಿ ಕೂತ್ಕೊಳ್ಳಿ. ಹೌದು, ಮನೇಲಿ ಯಾರಿಗೂ ಹುಷಾರಿಲ್ಲ? ಅಣ್ಣ ಇತ್ತೀಚೆಗೆ ನೀನು ಸರಿಯಾಗಿ ಊಟ ಮಾಡ್ತಿಲ್ಲ, ಇದ್ರೆ ಮಾಡ್ತಿಲ್ಲ, ಯಾವಾಗ್ಲೂ ಕೆಲಸದಲ್ಲೇ ಮುಳುಗೋಗಿರ್ತೀಯ. ಮುಂಚೆ ಆದ್ರೆ ಅವಾಗ ವಾಕಿಂಗು ವ್ಯಾಯಾಮ ಅಂತ ಮಾಡ್ತಿದ್ದೆ, ಈಗ ಅದು ಇಲ್ಲ. ಹೌದಾ? ನನ್ಗಿದೆಲ್ಲ ಗೊತ್ತೇ ಆಗ್ಲಿಲ್ವಲ್ಲೋ. ನೀವು ನಿಮ್ಮ ಬಗ್ಗೆ ಗಮನ ಕೊಡಲ್ಲ ಯಜಮಾನ್ರೆ. ನಿಮ್ಮ ಬಗ್ಗೆ ಗಮನ ಕೊಡಬೇಕು ಅಂದ್ರೆ ಯಾರಾದ್ರೂ ನಿಮ್ಮ ಜೊತೆಗೆ ಇರಬೇಕು. ನೀವೆಲ್ಲ ಇದ್ದೀರಲ್ಲಪ್ಪ. ಅದಕ್ಕೆ ಅಲ್ವಾ ಯಜಮಾನ್ರೆ ಇವಾಗ ಡಾಕ್ಟರ್ನ ಕರ್ಕೊಂಬಂದಿರೋದು. ಒಂದು ಜನರಲ್ ಚೆಕಪ್ ಆಗ್ಬಿಡ್ಲಿ ಅಲ್ವಾ? ಇದೇನೋ ದಿಢೀರಂತ ಇದೆಲ್ಲ ಬೇಕಾ? ನಾನು ಆರಾಮಾಗಿದ್ದೀನಲ್ಲೋ. ಏನೇ ಇರ್ಲಿ ಅಣ್ಣ, ಒಂದ್ಸರಿ ಡಾಕ್ಟರ್ ಬಂದಿದ್ದಾರಲ್ಲ, ಚೆಕಪ್ ಮಾಡ್ಬಿಡ್ಲಿ. ನಾವು ಎಲ್ಲ ಜನರಲ್ ಚೆಕಪ್ ಮಾಡಿಸ್ಕೊಂಡ್ವಿ. ಕನಿಷ್ಠ ಪಕ್ಷ 6 ತಿಂಗಳಿಗೆ ಒಂದ್ಸರಿ ಜನರಲ್ ಚೆಕಪ್ ಮಾಡ್ಕೊಂಡ್ರೆ ಬಾರಿ ಒಳ್ಳೇದು. ನೀನೇನೋ ಫಿಟ್ ಆಗಿದ್ದೀನಿ ಅಂತ ಅನ್ಕೊಂಡಿದ್ಯಾ, ಆದ್ರೆ ಆರೋಗ್ಯ ದೇಹ ನಮ್ಮ ಮಾತು ಕೇಳೋ ತರ ನಾವು ಮೇಂಟೈನ್ ಮಾಡಿ ಇಟ್ಕೋಬೇಕಲ್ಲ. ಡಾಕ್ಟ್ರೆ ಚೆಕಪ್ ಮಾಡಿ. ಏನೋ ನಿಮ್ ಸಮಾಧಾನ ಮಾಡಿ. ಸ್ವಲ್ಪ ಜೋರಾಗಿ ಬ್ರೀತ್ ಮಾಡಿ. ಇತ್ತೀಚೆಗೆ ನಿಮ್ಗೆ ಸುಸ್ತೇನಾದ್ರು ಆಗ್ತಾ ಇದೆಯಾ? ಅಂತ ಏನ್ ಸಮಸ್ಯೆ ಇಲ್ಲ, ಆದ್ರೂ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರ್ಬೋದು ಅಂತ ನನ್ನ ಅನಿಸಿಕೆ. ಯಾವುದಕ್ಕೂ ಒಂದು ಬ್ಲಡ್ ಚೆಕಪ್ ಮಾಡಿಸ್ಬಿಡೋದು ವಾಸಿ. ಒಂದು ಟ್ಯಾಬ್ಲೆಟ್ಸ್ ಬರ್ಕೊಡ್ತೀನಿ, ಅದು ಕೊಡಿ. ಊಟ ತಿಂಡಿ ನಿದ್ರೆ ವಿಚಾರದಲ್ಲಿ ಕೆಲವು ನಿಯಮಗಳನ್ನ ಪಾಲಿಸಬೇಕು. ಎಲ್ಲದಕ್ಕಿಂತ ಮುಖ್ಯ ಡಯಟ್ ಚೆನ್ನಾಗಿರ್ಬೇಕು.